ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬವಾದ ಈದ್ ಮಿಲಾದ್ ಅನ್ನ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಸಿಪಿಐ ಶಿವಾನಂದ ಅಂಬಿಗೇರ ಕರೆ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ನಡೆದ ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿದರು. ಈದ್ ಮಿಲಾದ್ ಪ್ರೀತಿ, ಸೌಹಾರ್ದತೆ ಹಾಗೂ ಶಾಂತಿಯ ಸಂದೇಶ ಸಾರುವ ಹಬ್ಬವಾಗಿದೆ. ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೋಮು ಉದ್ವಿಗ್ನತೆ ಉಂಟಾಗದಂತೆ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಮೆರವಣಿಗೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ಸರ್ಕಾರದ ನಿಯಮಾವಳಿಗಳಂತೆ ನಡೆಸಬೇಕು. ಧ್ವನಿವರ್ಧಕಗಳ ಬಳಕೆ, ಸಮಯದ ಪಾಲನೆ ಸೇರಿ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ಶಾಂತಿ ಕದಡುವ ಯಾವುದೇ ಪ್ರಯತ್ನ ನಡೆದರೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳುತ್ತೆ. ಎಲ್ಲ ಸಮುದಾಯದವರು ಪರಸ್ಪರ ಸಹಕಾರ ಹಾಗೂ ಸೌಹಾರ್ದತೆಯಿಂದ ಹಬ್ಬ ಆಚರಿಸಬೇಕು ಅಂತ ಸಿಪಿಐ ಶಿವಾನಂದ ಅಂಬಿಗರ ತಿಳಿಸಿದ್ದಾರೆ. ನಮ್ಮ ಸಹೋದರಿ ಮಿತ್ರರೇ ಹಾಗೂ ಎಲ್ಲ ಮುಖಂಡರಿಗೆ ಮೊದಲನೇದಾಗಿ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೆ ಮುಂಚಿತವಾಗಿ ಶುಭಾಶಯ ತಿಳಿಸ್ತೇನೆ. ಸೊ ಈದ್ ಮಿಲಾದ್ ಬಹುಶಃ ಇದು ನಮ್ಮ 3ನೇ ಹಬ್ಬ. ಇಲ್ಲಿ ಎಲ್ಲ ಲೆಕ್ಕ ಹೇಳಿದ್ರೆ 5 ವರ್ಷ ಆಯ್ತಿದೆ. ಬಟ್ ಹಂಗೆ ಕೆಲಸಕ್ಕೆ ಬಂದ್ರೆ 3ನೇ ವರ್ಷ ಇದು. ಇನ್ನೊಂದು 2-3 ವರ್ಷ ಆದರೆ ಊಟದ ಕಡೆ ಯಾವುದೂ ಇಲ್ಲೇ ಆಗತ್ತೆ ನಂಗೆ. ಸೊ ಭಾಳ ಶಾಂತ ರೀತಿಯಿಂದ ಆಚರಿಸ್ತಾ ಬಂದಿದ್ದರೆ ಇದೇ ಥರ ನಮ್ಗೆ ಸಪೋರ್ಟು ಮಾಡ್ತಾಯಿದ್ರು ಪೊಲೀಸರಿಗೆ. ಸೊ ಯಾವುದೇ ರೀತಿಯ ಗಲಾಟೆಗಳಲ್ಲಿ ಗಲಭೆ ಆಗಿಲ್ಲ. ಪ್ರತಿಯೊಂದು ಹಬ್ಬದ್ದು ತಮಗೆಲ್ಲರಿಗೂ ಗೊತ್ತಿರುತ್ತೆ. ಯಾವುದೇ ಹಬ್ಬ ಇರಲಿ ನಾವೆಲ್ಲರೂ ಒಂದು ಅಥವಾ ನಾವೆಲ್ಲರೂ ಏಕತೆ ಇರಬೇಕು, ಸಮಾನತೆ ಇರಬೇಕು ಅನ್ನೋಂಥ ಒಂದು ಅಂಶವನ್ನೇ ಹೇಳ್ತಾ ಇರುತ್ತೆ. ಯಾವುದೇ ಹಬ್ಬ ಇರಲಿ, ಯಾವುದೇ ಧರ್ಮ. ಗ್ರಾಮೀಣ ಠಾಣಾವ್ಯಾಪ್ತಿಯಿಂದ ಇವತ್ತೊಂದು ದಿನ ಈ ಶಾಂತಿ ಸಭೆಯನ್ನು ಕರೆದಿದ್ವಿ. ಬದ್ರಿ ಶಾಂತಿ ಸಭೆಯಲ್ಲಿ ನಮ್ಮ ಮಾನ್ಯ ಸಿಪಿಐ ಸಾಹೇಬರು ಭಾಳಷ್ಟು ಇನ್ಸ್ಟ್ರಕ್ಷನ್ಗಳನ್ನು ತಮಗೆಲ್ಲ ನೀಡಿದ್ದಾರೆ. ಅಲ್ಲದೆ ದಯವಿಟ್ಟು ತಾವೆಲ್ಲ ಹೇಳ್ತಾ ಇದ್ದೀವಿ, ಏರಿಯಾದಲ್ಲಿ ಎಲ್ಲ ಡೆಕೋರೇಷನ್ ಆಗುತ್ತೆ. ದಯವಿಟ್ಟು ಅಲ್ಲಿ ಫ್ಲ್ಯಾಗ್ಗಳನ್ನು ಅಂದರೆ ಕೆಲವೊಂದಿಷ್ಟು ಅವ್ನು ತಿಳಿದೆ ಗೊತ್ತಿರೋಲ್ಲ, ಅವನಿಗೆ ಯಾವ ದೇಶದ ಫ್ಲ್ಯಾಗ್ ಅಂತೇಳಿ ಗೊತ್ತಿರೋಲ್ಲ, ಸುಮ್ಮನೆ ಹಾಕಿಬಿಡ್ತಾನೆ. ಅದರಿಂದ ಕಾಂಟ್ರವರ್ಸಿ ಯಾವುದೂ ಆಗೋದು ಬೇಡ ಅಂತಂದ್ರೆ ತಾವು ದಯವಿಟ್ಟು ಯಾರು ಲೀಡರ್ಸ್ ಇರ್ತೀರೋ ಹೋಗಿ ಒಂದು ಸ್ವಲ್ಪ ಚೆಕ್ ಮಾಡಿ ಎಲ್ಲಿ ಡೆಕೋರೇಷನ್ ಮಾಡಿರ್ತಾರೆ. ಅಂಥದ್ದು ಏನಾದ್ರು ಫ್ಲ್ಯಾಗ್ ಇತ್ತಂದರೆ ಇಮಿಡಿಯೇಟ್ ತೆಗಿಸಿ. ಅದನ್ನು ಮತ್ತೆ ಯಾರೋ ನೋಟ್ ಮಾಡಿ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗಿ ಮತ್ತೆ ಕಾಂಟ್ರವರ್ಸಿ ಆಗೋದು ಬೇಡ. ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ದಾಂಡೇಲಿ ನಗರದಲ್ಲಿ ಪ್ರತಿಯೊಂದು ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ತಾವು ಅಷ್ಟೇ ಸಹಕಾರವನ್ನು ನಮ್ಮ ಪೊಲೀಸ್ ಇಲಾಖೆ ಕೊಡ್ತೀರಾ. ನಮ್ಮದು ಸಹಕಾರ ಅದಕ್ಕಿಂತ ದುಪ್ಪಟ್ಟು ಇರುತ್ತೆ ಅಂತ ಹೇಳ್ತಾ ಈ ಒಂದು ಶಾಂತಿ ಸಭೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಧನ್ಯವಾದ. ಹೋರಾಟ ಇರ್ಬೋದು, ಅದು ಯಾವುದು ಮಟೀರಿಯಲ್ ಆಗಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ಈಗ ಮೇನ್ ಮ್ಯಾಟರ್ ಬರೋದಾದ್ರೆ ಪ್ರತಿ ವರ್ಷದಂತೆ ನೇರವಾಗಿ ತಾವೆಲ್ಲ ಕೆ ಸರ್ಕಲ್ ಗ್ಯಾದರ್ ಆಗ್ತೀರಿ. ಅಲ್ಲಿಂದ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೈಡ್ ರೋಡ್ ಬೇಕಾ ಅಥವಾ ಈ ಸೈಡ್ ರೋಡ್ ಬೇಕ್ರಿ? ಅಂದ್ರೆ ಆ ಸೈಡ್ ರೈಟ್ ಸೈಡ್. ಹಾಂ ಸರಿ ಆಯ್ತು. ಅಲ್ಲ ಹೋದ ವರ್ಷ ಆಯ್ತು ಅದೇ ರೂಟ್ ಅಲ್ಲ? ನಾನೇನು ಹೇಳೋದು ನಮ್ದ್ರೆ, ಈಗ ಪ್ರತಿ ವರ್ಷ ಈದ್ ಮಿಲಾದ್ ಶಾಂತಿಯುತವಾಗಿ ಆಚರಿಸ್ತಾರೆ, ಒಳ್ಳೆ ಎಲ್ಲ ರೀತಿ ಶಾಂತಿಯುತವಾಗಿ ಆಚರಿಸ್ತಾರೆ. ಈಗ ಕೆಲವೊಂದೇನು ಹೊಸದಾಗಿ ಬದಲಾವಣೆಗಳು ಏನಿದಾವಲ್ಲ, ಈಗ ನಾವು ಪೂರ್ವಭಾವಿ ಶಾಂತಿ ಸಭೆ ಮಾಡೋದು ಉದ್ದೇಶ ಏನಾದರೂ ಬದಲಾವಣೆಗಳು ಇದ್ದರೆ ನಮ್ಗೆ ಹೇಳಬೇಕು. ಈಗ ಕೋಗಿಲ್ ಬಂದಿಂದ ಪ್ರೊಸೆಷನ್ ಬರ್ತಿರಲಿಲ್ಲ, ಹೋದ ವರ್ಷ ಬಂದಿರಲಿಲ್ಲ. ಈ ಕೆಲವೊಂದು ಕಡೆ ಅಲ್ಲ, ಕೆಲವೊಂದು ಕಡೆ ಯಾರು ನಮಗೇನು ಇಲ್ಲ ಬಂದಿರಲಿಲ್ಲ. ನಾನೈತಿ ಅಂದರೆ ಕೆಲವೊಂದು ಎಲ್ಲಿಂದ ಪ್ರೊಸೆಷನ್ ಬರುತ್ತಲ್ಲ, ಅಲ್ಲಿ ಯಾರು ಮುಖಂಡರು ಇರ್ತಾರೆ, ನೇತೃತ್ವ ಯಾರು ಇರ್ತಾರೆ, ಎಷ್ಟು ಜನ ಸೇರ್ತಾರೆ, ಯಾವ ಮಾರ್ಗವಾಗಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಬಂದೋಬಸ್ತ್ ಹಾಕೋತೀವಿ. ಯಾಕೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತು ಯಾರ್ಯಾರು ಇರ್ತಾರೆ ಅಂದ್ರೆ ಅವ್ರಿಗೆ ಫಸ್ಟ್ ಅವ್ರಿಗೆ ಕರೆದಾಗ ಹೇಳಬೇಕಾಗತ್ತೆ ನಾವು. ಈಗ ಅವರು ಕೆಲವೊಂದು ಗೈಡೆನ್ಸ್ಗಳು ನಾವು ಹೇಳಬೇಕು. ಈಗ ತಾವು ಹೇಳಿದ್ರಿ ಒಂದೇ ಅಂಜುಮನ್ ಕಮಿಟಿಯಿಂದ ಮಾತ್ರ ನೀವು ಪರ್ಮಿಷನ್ ತಗೋತೀನಿ ಅಂತ ಹೇಳಿದ್ರಲ್ಲ, ನಾವು ಕರೆಯೋ ಉದ್ದೇಶ ಏನಪ್ಪ ಅಂತಂದ್ರೆ ಅವ್ರು ಯಾರಿದ್ದಾರೆ, ಎಷ್ಟು ಜನ ಬರ್ತಾರೆ, ಯಾವ ರೂಟ್ ಬರ್ತಾರೆ, ಮತ್ತು ಎಲ್ಲೆಲ್ಲಿಂದ ಸೇರಿ ಜಾಯಿಂಟಾಗಿ ಬರ್ತಾರೆ, ಮತ್ತು ಅಲ್ಲಿ ನಾವು ಪೊಲೀಸ್ ಎಷ್ಟು ಜನ ಹಾಕೋಬೇಕು ಅಂತ ನಾವು ತಿಳ್ಕೊಬೇಕು. ಅದಕ್ಕೆ ಅವ್ರು ಹೇಳಿದ್ರೆ ಯಾರಾದ್ರೂ ಇದರಿಂದ ಯಾವುದು ಗೌಂಟಾನಿಂದ ಬರೋರು ಮತ್ತು ಕೋಗಿಲ್ಬನಿಂದ ಪ್ರೊಸೆಷನ್ ಬರೋರು ಎಷ್ಟು ಜನ ಬರ್ತೀರಿ, ಮತ್ತೇನು ವೆಹಿಕಲ್ಗಳು ತರ್ತೀರೋ ಅಥವಾ ಹೆಂಗೆ ನಡ್ಕೊಂಡು ಬರೋದ್ರಲ್ಲಿ ಯಾವ ರೀತಿ ಬರ್ತೀರಿ ಅಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಮೇನ್ ಎಷ್ಟು ಜನ ಹಾಕೋಬೇಕು, ನಾವು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ. ಮತ್ತು ಪ್ರತಿ ವರ್ಷ ನೀವು ಮಾಡಿದ್ರೆ ಶಾಂತಿಯುತವಾಗುತ್ತೆ, ನಾವು ಮೆನ್ ಹಾಕ್ಕೊತೀವಿ. ಬಟ್ ನಮಗೂ ಸ್ವಲ್ಪ ಅದರ ಬಗ್ಗೆ ಮೆನ್ ಹಾಕೊಳ್ಳೋಕೆ ನಮಗೆ ಗೊತ್ತಾದರೆ ಅನುಕೂಲ ಆಗುತ್ತೆ. ಅಲ್ಲ, ಈಗ ಅವ್ರು ಬಂದು ನಮ್ಗೆ ಹೇಳಿದ್ರೆ ಯಾರ ನೇತೃತ್ವ? ಹಾಂ, ಎಸ್ ಸರ್, ಆಯ್ತು ಹಂಗಾಗಿ ಅಂದರೆ ಅವ್ರದ್ದು ನಾವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೂ, ಯಾವ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಯಾವಾಗ ಬಿಡ್ತಾರೆ ಅಂತ ಕಾಂಟ್ಯಾಕ್ಟ್ ಮಾಡೋಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ಹಾಂ, ಸ್ಟೇಜ್ ಮೇಲೆ ಆಸೀನರಾದಂಥ ನಮ್ಮ ದಾಂಡೇಲಿಯ ಸಿಪಿಐ ಸಾಹೇಬರು, ದಾಂಡೇಲಿ
ಟೌನ್ ಪೊಲೀಸ್ ಸ್ಟೇಷನ್ PSI ಅವರೇ, ಕ್ರೈಮ್ ಬ್ರಾಂಚ್ PSI ಹಾಗೂ ರೂರಲ್ PSI, ಇಲ್ಲಿ ನಡೆದಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಜಮಾತಿನ ಎರಡು ಜಮಾತಿನ ಮುಖಂಡರು, ಎಲ್ಲರಿಗೆ ನಮಸ್ಕಾರ. ಸರ್, ಇದು ಒಂದು ಈದ್ ಮಿಲಾದ್ ಏನಿದೆ, ನಮ್ಮ ಮುಸ್ಲಿಂ ಧರ್ಮಿನ ಪ್ರಕಾರ ಎಲ್ಲರೂ ತಿಳ್ಕೊಳ್ತಾರೆ ರಂಜಾನ್, ಬಕ್ರೀದ್ ದೊಡ್ಡ ಹಬ್ಬಗಳಾಗ್ತದೆ. ಆದರೆ ನಮಗೆ ಇದು ಎಲ್ಲಕ್ಕಿಂತ ದೊಡ್ಡ ಹಬ್ಬ ಅಂತ ಹೇಳಿದರೆ ನಮಗೆ ಈದ್ ಮಿಲಾದ್. ಯಾಕಂದರೆ ಪ್ರವಾದಿ ಮೊಹಮ್ಮದ್ರವರು ಹುಟ್ಟಿದ ಹಬ್ಬ, ಅವರು ಈ ಜಗತ್ತಿನಲ್ಲಿ ಬಂದ ಮೇಲೆ ಶಾಂತಿಯ ಒಂದು ಸಂದೇಶ, ಇಸ್ಲಾಮಿನ ಅರ್ಥ ಏನಂದ್ರೆ ಅದು ಕರೆಕ್ಟಾಗಿ 6 ಗಂಟೆ ಕೊಡ್ತೀವಿ, 7 ಗಂಟೆವರೆಗೂ 1 ಅವರ್ ಕ್ಲೀನ್ ಡ್ರಾಪ್ ಸೈಲೆಂಟು. ಇಡೀ ಪ್ರತಿ ಊರೆಲ್ಲ ಬರ್ತಿದ್ದಾರೆ, ಬಂದು ಕೇಳ್ತಿದ್ರು. ಯಾರು ಏನು ಮಾತಾಡ್ತಿದ್ರು, ಭಾಳ ಶಾಂತವಾಗಿ ಕೇಳ್ತಿದ್ರು. ಬಟ್ ಆಚೆ ಬಂದಮೇಲೆ ಪುರುಷರಿಗೆ ಬಂದರೆ 4 ಜನ ಬರ್ತಿದ್ರು, ನಮ್ದು ಆ ಜಗಳ ಐತಿ, ಈ ಜಗದಲ್ಲಿ ಒಂದು ಬೈಸಿದೆ, ಅವ್ನು ಬೈಸಿದ್ರು. ಅದೇ ರೀತಿ ಈಗ ಬರ್ತಡೇ ಮಾಡೋದಕ್ಕಂತ ಯಾರು ಮಾತು ಕೇಳೋದಿಲ್ಲ, ಯಾರಿಗೂ ಗೌರವ ಕೊಡೋಲ್ಲ. ಹೇಳುವಾಗ ಮಾತ್ರ ಕೇಳ್ತಾರೆ, ಆಮೇಲೆ ತಮ್ಮ ಕಾಯಕಂದ್ರೆ ನಾವು ಮಾಡ್ತಿರ್ತಾರೆ. ಅದಕ್ಕಾಗಿ ಪೊಲೀಸ್ ಅವಶ್ಯಕತೆ ಇರಲಿ. ಇಲ್ಲ ಅಂತಂದರೆ ಹಿರಿಯರು ಹೇಳಿದ್ದನಾಗಲಿ, ಧರ್ಮ ಹೇಳಿದ್ದನಾಗಲಿ, ಕಾನೂನು ಹೇಳಿದ್ದನಾಗಲಿ ಎಲ್ಲ ಬಳಸ್ತಾವಿದ್ರೆ ಬರ್ತಾ ದೇಶದಲ್ಲಿ ಕ್ರೈಮ್ಗಳು ಕಡಿಮೆ ಆಗ್ತಾ ಇದ್ವಿ, ಬರ್ತಾ ಹೆಚ್ಚಾಗ್ತಾ ಇದ್ದಾವೆ. ಯಾಕಂತಂದ್ರೆ ಯಾರಿಗಾರು ಗೌರವ ಕೊಡುವಂಥ ಪ್ರಶ್ನೆಗಳು ಬರ್ತಾ ಇಲ್ಲ. ತಂದೆ ತಾಯಿ ಕೂಡ ಮಕ್ಕಳು ಕೊಡ್ತಾ ಇಲ್ಲ. ಏನಾದ್ರು ಹೇಳಕ್ಕಂದ್ರೆ ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳುವಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಉದ್ದೇಶ ಪೊಲೀಸ್ ಸ್ಟೇಷನ್ ಬರ್ತದೆ. ಪೊಲೀಸ್ ಸ್ಟೇಷನ್ ಬಂದು FIR ಆಗಲಿ, ಜಾಸ್ತಿಯಾಗಿ ನೋಡುವಂಥ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗ್ತದೆ. ಹಬ್ಬದಲ್ಲಿ ನೀವು ಮೆರವಣಿಗೆ ಮಾಡ್ತಿದ್ದಾರೆ, ನಿಮ್ಮ ಆಚಾರ ವಿಚಾರಗಳಿಗೆ ನಾವು ಯಾವ ರೀತಿಗಳನ್ನು ಪಡೆದು ಅದನ್ನು ಜವಾಬ್ದಾರಿ ಹಕ್ಕು ಅಲ್ಲ. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಮತ್ತು ಹಕ್ಕಿನ ಬಗ್ಗೆ ಮಾತಾಡ್ತಾರೆ. ಬಟ್ ಏನೇನು ನಾವು ಜವಾಬ್ದಾರಿ ಇರಬೇಕು ಅನ್ನೋದು ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಈಗ ಜೀರೋ ಟ್ರಾಫಿಕ್ ಬಗ್ಗೆ ಹೇಳಿದ್ರಿ ನೀವೆಲ್ಲ. ಜೀರೋ ಟ್ರಾಫಿಕ್ ಕಾನ್ಸೆಪ್ಟು ಭಾಳ ರೇರ್ ಟೈಮಲ್ಲಿ ಅಪ್ಲೈ ಆಗ್ತದೆ. ಒಂದು ಆಂಬ್ಯುಲೆನ್ಸ್ ಇರ್ಬೋದು, ಯಾವುದೋ ಒಂದು ಹಾರ್ಟ್ ಅಂತ ಇನ್ನೊಂದು ಟ್ರಾನ್ಸ್ಫರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ, ಅಥವಾ ಅಂತ ಆಗ್ತದೆ. ಇದರಲ್ಲಿ ಮಾಡೋದಂತೇನಿಲ್ಲ. ಬಟ್ ಯಾರು ಅಚಾನಕ್ಕಾಗಿ ಬರ್ತಾರೆ, ಯಾರು ಬುದ್ಧಿ ಇಲ್ಲವ ಬರ್ಬೋದು, ಅಥವಾ ಯಾವುದೋ ಒಂದು ಅಚಾನಕ್ ಅವ್ನು ಅರ್ಜೆಂಟ್ ಕೆಲಸನೇ ಇರ್ಬೋದು, ನಾವು ಮಾಡಿದಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಅಕಸ್ಮಾತ್ ಬಂದರೆ ನೀವು ಸ್ವಲ್ಪ ಸಹಕಾರ ಮಾಡಿರ್ತೀವಿ. ಎಲ್ಲರೂ ಕೊಡ್ಬೇಕಂತಿರೋದಿಲ್ಲ, ಟ್ರೈ ಮಾಡ್ತೇವೆ, ನಾವು ಪೈಟ್ಗಳನ್ನ ಹಾಕೊಂಡಿರ್ತೇವೆ. ಆದರೂ ಜೀವ ಆಯಿತು, ಅವ್ನು ಯಾಕೆ ಬಂದಂತ ನೀವು ಮಾತಾಡೋದು, ಅವನಿಗೆ ಏನಾದರೂ ಮಾತಾಡೋದು, ಅವೆಲ್ಲ ಮತ್ತು ಕಾನೂನು ಸುರಕ್ಷತೆ ತಗೊಂತ ಇರ್ತವೆ. ಧರ್ಮದ ಆಚರಣೆ ಮಾಡ್ತಿದ್ರು ನಾವು ಶಾಂತ ರೀತಿಯಲ್ಲಿ ಇರಬೇಕು. ನಾವು ಕೂಡ ಅದೇ ರೀತಿ ಅವತ್ತಿನ ದಿವಸ ಅಂದರೆ ಅಟ್ಲೀಸ್ಟ್ ಇರಬೇಕು, ನಾವು ದೇವರಂತೆ ಎಲ್ಲರೂ ಕಾಣಬೇಕು. ಮತ್ತು ಈ ರೋಡ್ ರಿಪೇರಿ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಅದು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥಲ್ಲ. ಅದು ಕೂಡ ಅವ್ರು ಗಮನ ತರ್ತೇವೆ. ಮತ್ತು ಈಗಾಗಲೇ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರೆಲ್ಲ ಇದ್ದೀರಿ, ನೀವು ಕೂಡ ಅದನ್ನು ನೀವು ಅವ್ರಿಗೆ ಹೇಳ್ಕೊಂಡು ಮಾಡ್ಕೋಬೋದು. ಇನ್ನು ಮುಖ್ಯವಾಗಿ ಬರೋದು ಈ ಪ್ರೊಸೆಷನಲ್ಲಿ ಬೈಕ್ಗಳನ್ನು ಕೊಂಡು ಹೋಗ್ತೀವಿ. ಬೈಕ್ಗಳಲ್ಲಿ ಸಾಕಷ್ಟು ಉದ್ದವಾದಂಥ ಧ್ವಜಗಳನ್ನು ಹಾಕ್ತಾರೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ ನಾವು ಎಷ್ಟು ಮುಗಿಲಾಗಲು ಜಗದಲ್ಲೂ ಮಾತಾಡಿದ್ರು ಅಷ್ಟೇ, ನಮ್ಮ ಆಸಕ್ತಿ ಏನಿರ್ತದೆ ಅಷ್ಟು ನಾವು ಪೂಜಿಸಿದರೆ ಅದು ಓಕೆ. ಈಗ ಆ ಫ್ಲ್ಯಾಗ್ಗಳನ್ನು ಜಾಸ್ತಿ ಹಾಕೋದ್ರಿಂದ ಟ್ರಾಫಿಕಲ್ಲಿ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಯಾರಿಗೂ ಒಬ್ಬರಿಗೆ ಆ ಫ್ಲ್ಯಾಗ್ ಆಗ್ತದೆ ಅಥವಾ ಏನೋ ಒಂದು ಆಗ್ತದೆ. ಅವನ ವಿಚಾರದಲ್ಲಿ, ಅವನ ಸಂಕಷ್ಟದಲ್ಲಿ, ಅವನ ಇದರಲ್ಲಿ ಅವನು ಹೇಳ್ತಾನೆ. ಮಾತಾಡಬೇಕು ಅಂತ ಉದ್ದೇಶ ಇರೋದಲ್ಲ ಅವನಿಗೆ. ಅವು ಏನಾದರೂ ನನಗೆ ಎಲ್ಲ ನೋವು ಫ್ಲ್ಯಾಗ್ ಬಿಡ್ತು ಅಂತ ಅವ್ನು ಹೇಳ್ತಿದ್ರು. ನೀನು ನಾವು ಮಾಡೋದು ಇವತ್ತು ದಿವಸ ಒಂದು ತಾಸು, ನೀನೇ ನಮಗೆ ಬೇಕಾದ ತೀವ್ರ ಅನ್ನೋದು. ಇಂಥ ಪ್ರಸಂಗಗಳನ್ನು ಭಾಳ ಕೇಸ್ ಹೊಡಿತು. ಅದಕ್ಕೆ ದಯವಿಟ್ಟು ಅವನು ಅತಿಯಾಗಿ ದುಡ್ಡು ಮಾಡೋದು ಬೇಕಾಗಿಲ್ಲ. ನಾವು ಎಷ್ಟು ಬೇಕು ಸ್ವಲ್ಪ ಸಣ್ಣ ಪುಟ್ಟ ಇರಲಿ, ಬೈಕಲ್ಲಿ ಇಟ್ಕೊಳ್ಳಿ, ಸುಮ್ಮನೆ ಅವ್ರು ಸೈಲೆನ್ಸರ್ ತೆಗೆದು ಮೊನ್ನೆ ಸುಮಣಿ ಸರ್ಕಲ್ದಲ್ಲಿ ಮಾಡಿದ ಅವನ ಕೇಸ್ ಆಯಿತು, ಅದರ ವಿಚಾರ ಗೊತ್ತಿದ್ದೀನಿ. ಸುಮ್ಮನೆ ಸೌಂಡ್ ಮಾಡೋದು, ಆಮೇಲೆ ವಿತೌಟ್ ಹೆಲ್ಮೆಟ್ ಇರ್ತದೆ, 3 ಜನ ಅಥವಾ 4 ಜನ ಹಾಕ್ಕೊಳ್ಳೋದು, ಆಮೇಲೆ ಫುಲ್ಲು ರೇಸ್ ಮಾಡ್ಕೊಂಡು ಅಥವಾ ಏನೋ ಒಂದು ಸಾಂಗ್ ಹಾಕೋದು, ಇಂಥವೆಲ್ಲ ಅಚಾತುರ್ಯಗಳು. ಆ ಸಂದರ್ಭಕ್ಕೆ ಅವಕಾಶ ಇಲ್ಲ. ಅದನ್ನ ಮಾಡೋದು ಹಾಗಿಲ್ಲ. ಆ್ಯಕ್ಚುಲಿ ಪ್ರೊಸೆಷನ್ ಮಾಡ್ತಿದ್ರು, ಸಣ್ಣ ಮಕ್ಕಳಿಗೆಲ್ಲ ಮೊದಲೆಲ್ಲ ಮಾಡ್ತಿದ್ರು. ಈ ಮೂಲದಲ್ಲಿ ನಮ್ಗೆಲ್ಲ ಗೊತ್ತಿದೆ, ನಾವು ಫ್ರೆಂಡ್ಸ್ಗೆಲ್ಲ ಮಾಡ್ತಿದ್ರು. ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡು ಪ್ರವಾಸಿ ಟೈಪ್ ಮಾಡಿಬಿಟ್ಟು ಒಂದು ಸಂದೇಶ ಮಾಡಿ ಸ್ವೀಟ್ ಕೊಟ್ಟೆಲ್ಲ ಮಾಡ್ತಿದ್ರು. ಈಗೆಲ್ಲ ಬದಲಾವಣೆ ಆಗ್ತದೆ, ಆಗಲಿ ತೊಂದರೆ ಇಲ್ಲ. ಬಟ್ ಅದರಿಂದ ಆ ಬೈಕ್ ಹುಡುಗರಿಗೆ ಸ್ವಲ್ಪ ನೀವು ಹೇಳಬೇಕು. ಸುಮ್ಮನೆ ನಾವೇನಾದ್ರು ಅನ್ನೋದು ನಮ್ಮ ಕಡೆಯವ್ರಿಗೆ ವಾದ ಅನ್ನೋದು ಅದಕ್ಕೆಲ್ಲ ಅವಕಾಶಗಳಿರಲ್ಲ. ಕಾನೂನು ಏನು ಹೇಳ್ತದೆ, ವಿದ್ಯಾರ್ಥಿಗಳು ಹೇಳಿದರು, ಕಾನೂನು ಎಲ್ಲರಿಗೂ ಅಪ್ಲೈ ಆಗ್ತದೆ. ಭಾರತದ ಸಂವಿಧಾನ ವಿಶೇಷವಾದಂಥ ಸಂವಿಧಾನ. ಅದರ ಸಂವಿಧಾನ ಅಡಿಯಲ್ಲಿ ನಾವು ನೀವೆಲ್ಲ ಬರ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ. ಯಾರಿಗೇನು ಹೊರತಲ್ಲ, ನೋಡ್ತಾ ಇದ್ದೀರಿ ನೀವೆಲ್ಲ, ಯಾರು ದೊಡ್ಡವರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಯಾರಿಗೆ ಯಾರು ಹೊರತಲ್ಲ. ದೊಡ್ಡವರಿಗೆ ಹೆಚ್ಚು ಎಫೆಕ್ಟ್ ಆಗ್ತಾವೆ ಸಣ್ಣವ್ರಿಗಿಂತ. ಅದಕ್ಕಾಗಿ ಆ ಹಬ್ಬದ ದಿವಸಕ್ಕೂ ಕೂಡ ಯಾವುದೇ ಅಂತ ಆಚರಣೆಗಳು ಆಗೋದು ಬೇಡ. ಹುಡುಗರು ಕೂಡ ನಮಗೆ ವಾದ ಮಾಡೋದು ಬೇಡ. ಬೈಕ್ಗಳಲ್ಲಿ ಫ್ಲ್ಯಾಗ್ಗಳು ಮತ್ತು ಅವನ್ನ ಸಣ್ಣ ಸಣ್ಣ ಫ್ಲ್ಯಾಗ್ಗಳು ಹಾಕೊಂಡು ಯಾವ ರೀತಿ ಹೋಗ್ತಿರ್ತೀವಿ ಒಂದು ಅಡ್ಡಾಗಿ ಹೋಗೋದು ಬೇಡ. ಆಮೇಲೆ ಎಲ್ಲ ಮಾಡಿಬಿಡಿ, ಮಾಡಿಬಿಡಿ.
ಆಮೇಲೆ ಫ್ಲೆಕ್ಸ್ ಬ್ಯಾನರ್ಸ್ಗಳನ್ನ ಹಾಕೋ ಬಗ್ಗೆ ಯಾರು ಹೇಳಿದ್ರು ನಮಗೆ 3 ದಿವಸ ಕೊಡಬೇಕು ಅಂತೇಳಿ. ನಾವೇನು ಯಾವ ಪ್ಲ್ಯಾನ್ಗಳನ್ನ ಯಾವ ಫ್ಲೆಕ್ಸ್ಗಳನ್ನ ಹೊತ್ಕೊಂಡಿದ್ದಿಲ್ಲ. ಬಟ್ ಏನಾಗ್ತದೆ ಅಂತಂದರೆ ಒಂದು ಸಣ್ಣ ಇನ್ಸಿಡೆಂಟ್ ಅಂತ ಆದಾಗ ಅದು ನನ್ನ ಧರ್ಮಕ್ಕಾಯ್ತು, ನನ್ನ ಎದೆಗಾಯ್ತು ಅನ್ನೋ ಪರಿಸ್ಥಿತಿ ಬರ್ತದೆ. ಎಲ್ಲರೂ ಸಹಜ ಧರ್ಮದ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಇರ್ತದೆ. ಇನ್ನೊಂದು ಬಗ್ಗೆ ಧರ್ಮದ ಬಗ್ಗೆ ಕೂಡ ಸ್ವಾಭಿಮಾನ ಇರ್ತದೆ. ಅದು ಏನಾದರೂ ಆದಾಗ ಸಮಸ್ಯೆ ಆಗ್ತದೆ. ಅದಕ್ಕೆ ಏನಿದೆ ರೂಲ್ಸ್ ಅಂದರೆ CMCಗಳಿಂದ ನೀವು ಕಂಪಲ್ಸರಿ ಪರ್ಮಿಷನ್ ತಗೋಬೇಕು. ಸ್ಕ್ವೇರ್ ಫುಟ್ ಮೇಲೆ ಬಿಲ್ ಮಾಡ್ತಾರೆ, ಎಷ್ಟು ಅವಧಿಯಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಈ 24 hours ಇರ್ತೀರಾ, 12 hours ಇರ್ತೀರಾ, 48 hours ಇರ್ತೀರಾ, 24 hours ಇರ್ತೀರಾ, ಅವರಲ್ಲಿ ನೀವು ಒಂದು ಅಪ್ಲಿಕೇಶನ್ ಕೊಟ್ಟು ಪರ್ಮಿಷನ್ ತಗೋಬೇಕಾಗ್ತದೆ. ನೀವೆಲ್ಲ ಕಡೆ ಇಲ್ಲಿ CCTVಗಳು ಪೂರ ಎಲ್ಲ ಕವರ್ ಆಗಲ್ಲ. ಕೆಲವೊಂದು ರೋಡ್ಗಳಲ್ಲಿ ಮಾತ್ರ CCTV ಇದ್ದಾರೆ. ನಾಳೆ ಏನೋ ಒಂದು ಸಣ್ಣ ಪುಟ್ಟ ಆದಾಗ ಮೊನ್ನೆ ಯಾವುದೋ ಒಂದಾಗಿತ್ತು, ಅದು ನಾವು ಕಡೆ ಇಡ್ಬೋದು. ಬೇರೆ ಕಡೆ ಎಲ್ಲಾದಾಗ ನೀವು ಹಂಗಾಯ್ತು ಅಂತ ಹೇಳಿ ಬಂದು ನಾವು ಪೊಲೀಸ್ಗೆ ನಮಗೂ ಕೂಡ ಅಸಹ್ಯ ಪಡ್ತೀವಿ. ಅದಕ್ಕಾಗಿ ಅವ್ರು ಪರ್ಟಿಕ್ಯುಲರ್ ಒಂದು ಟೈಮ್ ಇರ್ತದೆ. ಅದು ಎಷ್ಟು ಇರಬೇಕು, ಎಷ್ಟು ಹಾಕಬೇಕು ಅಂತ ಪ್ಲೇಸ್ಗಳು ಫಿಕ್ಸ್ ಮಾಡ್ತೀವಿ. ಸುತ್ತ ಹೊಸ ಪ್ಲೇಸ್ಗಳಲ್ಲಿ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಪಬ್ಲಿಕ್ ಪ್ಲೇಸಲ್ಲಿ ಒಂದು ಗಾಳಿ ಇರ್ಬೋದು, ಒಂದು ಬಳೆ ಇರ್ಬೋದು, ನಾಯಿ ನರಿಗಳು, ಜಾನುವಾರುಗಳು ಸಾಕಷ್ಟು ಇದ್ದಾವೆ, ಇಲ್ಲಿ ಅಡ್ಡಾಡ್ತಿರ್ತವೆ. ಯಾವುದೋ ಒಬ್ಬ ಬುದ್ಧಿ ವಿಕೂಲಿತವಿರ್ಬೋದು, ಏನೋ ಮಾಡೋದು ರಾತ್ರಿ ಟೈಮ್ ಇರ್ಬೋದು, ಅವೆಲ್ಲ ಏನಾಗ್ತದೆ ಅಚೇತನಗಳಾಗ್ತವೆ. ಯಾರೋ ಹಿಂಗೆ ಮಾಡ್ತೀವಿ, ಬೇಕು ಮಾಡಿದ್ವಿ ಅಂದರೆ ನಮ್ಮಲ್ಲಿ ಇರ್ತದೆ. ನಾವು ನಮ್ಮ ತಲೆಯೊಳಗೆ ಇರ್ತದೆ ಮುಜುಗರಾಗಿ ಬಿಡ್ತೀವಿ. ನಾವು ಪೂರ್ವಾಗ್ರಹ ಪೀಡಿತರಾಗಿರ್ತೇವೆ. ನಮ್ಮವ್ರು ಯಾರು ಮಾಡಿದ್ರು ಅವ್ರು ಯಾರು ಮಾಡಿದ್ರು ಅನ್ನುವಂಥ ಕಲ್ಪನೆಗಳು ಬರ್ತಿರ್ತವೆ. ಒಂದೇ ಧರ್ಮಲ್ಲಿ ಎಲ್ಲರಿಗೂ ಬರ್ತಿರ್ತದೆ ನಮಗೆ. ಅದಕ್ಕಾಗಿ ಅವ್ರು ದಯವಿಟ್ಟು ಒಂದು ದಿವಸ ಏನಿರ್ತದೆ ಅದನ್ನು ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಸಾಯಂಕಾಲ ಒಳಗೆ ತೆಗೆದುಬಿಡಿ. ಮತ್ತು ಆದಷ್ಟು ಪರ್ಮಿಷನ್ ತಗೊಳ್ಳಿ. ನಾಳೆ ಏನಿದೆ ಎಕ್ಸ್ಪೆಕ್ಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಸ್ವಲ್ಪ ಮೇನ್ ಇರ್ತಾವಲ್ಲೆಲ್ಲ ಹಾಕೊಳ್ಳಿ. ಸಣ್ಣ ಪುಟ್ಟ ಅಲ್ಲಿ ಹೋಗೋ ಪ್ರವೃತ್ತಿ ಆಗಿರೋದಲ್ಲ. ನೀವು ಹಾಕಿದ್ರೆ ಏನಾಗ್ತದೆ, ಒಂದು ಯಾವುದೋ ಗೂಡ್ಸ್ ವೆಹಿಕಲ್ ಬರ್ತದೆ, ಫ್ಯಾಕ್ಟ್ರಿ ಇದೆ, ಅದಕ್ಕೆ ಲಾರಿ ಬರ್ತದೆ, ಅದಕ್ಕೆ ಏನೋ ಕೆಲಸ ಇರ್ತದೆ. ಅವಾಗ ಏನಾಗ್ತದೆ, ನಿಮ್ಗೆ ಯಾರೋ ಬರಲ್ಲ ಅಂತ ನಿಮ್ಗೆ ತಿಳಿಯಬೇಕು. ದಯವಿಟ್ಟು ಸಣ್ಣ ಪುಟ್ಟ ಏನಾದರೂ ಕೂಡ ನೀವೇನು ಅಡ್ಜಸ್ಟ್ ಮಾಡ್ಕೋಬೇಕು. ಯಾರು ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ನಾವು ಬಿಡಲ್ಲ. ಕಾನೂನು ಪ್ರಕಾರ ಏನು ಮಾಡ್ತೀವಿ. ಸುಮ್ಮನೆ ನೀವು ಹಬ್ಬ ಏನು ನಡೀತಾ ಇರ್ತದೆ, ಅಡ್ವಾನ್ಸ್ ಹಾಕೋದು, ಹಬ್ಬ ಮುಗಿದು ಮತ್ತೊಂದು ನಡೀತಾ ಇರೋದು ಅದು ಅವಶ್ಯಕತೆ ಇಲ್ಲ. ಅಷ್ಟು ಪ್ರದರ್ಶನ ಮಾಡೋದು ನಾವು ನಮ್ಮ ಆಡಂಬರವನ್ನು ಬಹಿರಂಗಪಡಿಸೋದು ಅವಶ್ಯಕತೆ ಇಲ್ಲ. ನಮ್ಮ ಧರ್ಮಗಳು ನಮ್ಮ ಹಾಕೋದು ಇಲ್ಲ. ಒಂದು ದಿವಸ ಹಾಕೊಳ್ಳಿ, ಅದು ಮುಗಿದ ತಕ್ಷಣ ತೆಗಿಬೇಕು. ತೆಗೆದಿದೆ ನಾವು ಮುನ್ಸಿಪಾಲಿಟಿಗೆ ಕಳಿಸ್ಬೇಕಾಗ್ತದೆ. ಅದು ಸರಿಯಲ್ಲ. ಮುನ್ಸಿಪಾಲಿಟಿ ನೀವು ಆಗಿರ್ತ ದೇವ್ರ ಪೂಜೆತ್ತು, ಅದು ಯಾವುದೋ ಕೈಗೊಬ್ಬರವ್ರದ್ದಿರಲಿ, ಪರಮೇಶ್ವರಂದಿರಲಿ, ರಾಮಂದಿರಲಿ, ಅದು ಅವ್ರು ಕರ್ಕೊಂಡ್ರೆ ಅರ್ಥ ಏನಲ್ಲ. ನೀವು ನೆಗ್ಲೆಕ್ಟ್ ಇರ್ತದೆ. ಒಂದು ದಿವಸ ಅಷ್ಟೇ ದೇವರು, ಒಂದು ದಿವಸ ನಿಮಗೆ ಅದು ದೇವರಲ್ಲ. ಅದಕ್ಕೆ ನೀವು ಹಾಕಿರ್ತೀರ ಮೇಲೆ ಮುಗಿದಲ್ಲಿ ತೊಂದರೆ ಇಲ್ಲ. ಇದು ಟೈಮಲ್ಲಿ ನಾವು ಕಾಯ್ತು ಒಂದು ದಿವಸ ಏನಾದ್ರು ಕಾಯ್ತು. ಬಟ್ ಆಮೇಲೆ ನೆಕ್ಸ್ಟ್ ಅದೆಲ್ಲ ಕ್ಯಾರಿಗೂ ಕೂಡ ನಮಗಾಗಿ ನಿಮಗೆ ಅವಕಾಶ ಇರುವುದಿಲ್ಲ. ಪ್ರತಿ ವರ್ಷಕ್ಕೆ ಯಾವ ರೀತಿ ಮಾಡ್ತೀರಿ, ಯಾವ ಎಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀರಿ, ಯಾವ ಮಾರ್ಗವಾಗಿ ಮಾಡ್ತೀರಿ, ಎಲ್ಲಿ ಹೋಗಿ ರೀಚ್ ಆಗ್ತಿರೋದು, ಅದು ಗ್ರಾಮೀಣ ಇರಲಿ, ಪಟ್ಟಣನೇ ಇರಲಿ, ನಾವು ಕೊಡಲೇಬೇಕಾಗ್ತಲ್ಲ. ಅದರ ಪ್ರಕಾರ ನಾವು ಬಂದೋಬಸ್ತಿಗೆ ನಮ್ಮಲ್ಲಿ ನಾವೇ ಸಾಕ, ಅಥವಾ ನೀವು ಸೇರ್ತಕ್ಕಂಥ ಜನಸಂಖ್ಯೆ, ನೀವು ಹೋಗ್ತಕ್ಕಂಥ ರೂಟಿಗೆ ಬಂದೋಬಸ್ತಿಗೆ ಹೆಚ್ಚಿನ ಸಿಬ್ಬಂದಿಗಳಿಗೆ ನಾವು ಬೇಕಾಗ್ತಕ್ಕಂಥ ವಿಚಾರವನ್ನು ಅಡ್ವಾನ್ಸಾಗಿ ನಾವೆಲ್ಲ ಪ್ಲ್ಯಾನ್ ಹಾಕಿ ಅದನ್ನು ಸ್ವಲ್ಪ ಏನು ಈಗ ಹಬ್ಬ ಇರ್ತದೆ, ಬೆಳಗಿಂದ ರಾತ್ರಿವರೆಗೂ ನಾವು DG ಕಂಟ್ರೋಲ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ನಮ್ಮ ಹತ್ರ ಅಷ್ಟೇ ಇರೋದು DG ಕಂಟ್ರೋಲ್ಗೆ ಅದೇ ಆಗಿದ್ದಿರಲಿ. ವಿಶೇಷ ಗಣೇಶ್ ಕೊಡ್ತಾ ಇದ್ದಾರೆ, ಅದು ಕೂಡ ಹಾಗೆ. ಅದಕ್ಕೆ ದಯವಿಟ್ಟು ನಿಮಗೆಲ್ಲ ಗೊತ್ತಿದೆ, ಒಂದು ಧರ್ಮ ಆಚರಣೆಯಲ್ಲಿ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗಲಿ, ತೊಂದರೆ ಆಗಲಿ, ಕಷ್ಟ ಆಗಲಿ ಆಗಬಾರ್ದು. ಎಲ್ಲರೂ ಸಂತೋಷದಿರಬೇಕು. ಮುಸ್ಲಿಮ್ ಆಗಿ ನಾವು ಇರಬೇಕು, ಹಿಂದೂ ಆಗಿ ನಾವು ಇರಬೇಕು. ಯಾವುದೇ ಇನ್ನೊಂದು ಧರ್ಮದವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಅದಕ್ಕೊಂದು ಬೆಲೆ ಬರಬೇಕು. ಮತ್ತೆ ಮುಂದಿನ ವರ್ಷ ಯಾವಾಗ ಬೇಗ ಬಂದಿತ್ತು ಕಾಯುವಂಥ ಇರಬೇಕು. ಹೊರತಾಗಿ ಯಾಕಪ್ಪ ಬಂತು ಹಬ್ಬ ಮತ್ತೆ ಈ ಒಂದು ಹಿಂಗಾಗಿ ಪರಿಸ್ಥಿತಿ ಬರಬಾರದು. ಅದಕ್ಕಾಗಿ ನಿಮ್ಮಲ್ಲಿ ಏನಂತಂದರೆ ನಾವು ಈ ಪೊಲೀಸರೇ ಎಲ್ಲರೂ ಮಾಡೋಕ್ಕಾಗಲ್ಲ. ನಿಮ್ಮ ಸಹಕಾರ ಭಾಳ ಅಗತ್ಯ ಇರ್ತದೆ. ಜನಸ್ನೇಹಿ ಪೊಲೀಸರು ಏನೇ ಸಮಸ್ಯೆಗಳಿದ್ರು ಅವತ್ತೇ ಇಲ್ಲಿ ಅತ್ಯಂತ ಪೂರ್ವದಲ್ಲಿ ಜಾಬ್ಗಳಿದೆ, ನಮ್ಮ ಗಮನಕ್ಕೆ ತಗೊಂಡು ಏನೋ ಒಂದು ಸಣ್ಣ ಪುಟ್ಟ ಆದರೂ ಕೂಡ ಅದನ್ನು ದೊಡ್ಡದು ಮಾಡಬೇಡಿ. ಅದನ್ನ ಅಂದರೆ ಬಿಡಬೇಡಿ ಅಂತಲ್ಲ, ದೊಡ್ಡ ಮಾಡುವುದು ನಮ್ಮ ಗಮನಕ್ಕೆ ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳಿದೆ ಅದರ ಪ್ರಕಾರ ನಾವು ಪ್ರಕರಣ ದಾಖಲಿಸಿದ್ದೇವೆ. ಅದನ್ನೆಲ್ಲ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸರ್ಕಾರ ನಮಗೆ ಯಾವತ್ತೂ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಶಾಂತಿ ಸಭೆಯಲ್ಲಿ ತಾವೆಲ್ಲ ಮುಂದಿನಕ್ಕಾಗಿ ಎಲ್ಲರಿಗೂ ಕೂಡ ನಮ್ಮ ವೈಯಕ್ತಿಕ ಹಾಗೂ ಇಲಾಖೆ ವತಿಯಿಂದ ಧನ್ಯವಾದಗಳು ಅರ್ಪಿಸಿ ನಾನು ಎರಡು ಮಾತುಗಳನ್ನು ನಾನು ಕನ್ನಡ ಮತ್ತು ಬೇರೆ ರಾಜ್ಯಾದ್ಯಂತ ಇವತ್ತು ಆಚರಿಸುತ್ತಿರುವಂಥ ನಾಗರ ಪಂಚಮಿ ಹಬ್ಬ ಹಾಗೂ ಮುಂದೆ ಬರಲಿರುವ ಪವಿತ್ರವಾದ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನ ಆದ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಇವತ್ತಿನ ಈ ಒಂದು ಶಾಂತಿ ಸಭೆಗೆ ವೇದಿಕೆಯಲ್ಲಿ ನನ್ನೊಂದಿಗೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಹೋದ್ಯೋಗಿ PSR ಅವರೇ, ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮುಸ್ಲಿಂ ಮತ್ತು ಹಿಂದೂ ಸಮಾಜದ ಎಲ್ಲ ಪ್ರಮುಖರೇ, ಯುವಕರೇ, ಮತ್ತು ಮುಖ್ಯವಾಗಿ ಮಾಧ್ಯಮ ಮಿತ್ರರು ಸಹ, ಎಲ್ಲರಿಗೂ ಕೂಡ ಈ ಒಂದು ಶಾಂತಿ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈದ್ ಮಿಲಾದ್ ಆಚರಣೆ ದೇಶಾದ್ಯಂತ, ವಿಶ್ವದಾದ್ಯಂತ ಎಲ್ಲ ಆಚರಣೆ ಆಗ್ತಾಯಿದೆ. ಶಾಂತಿ ಸಭೆಯನ್ನು ಕೂಡ ಪ್ರತಿ ವರ್ಷ ಮಾಡ್ತೀವಿ, ಅದು ನಮ್ಮ ಸಂಪ್ರದಾಯ.
ನಿಮಗೆ ಹಾಗೆ ಹಬ್ಬಗಳನ್ನು ಮಾಡಬೇಕು, ಅದನ್ನು ಆಚರಣೆ ಮಾಡಬೇಕು ಅಂತ ಇರ್ತದೆ. ಈ ಸಭೆಗಳನ್ನು ಮಾಡುವುದು ಮತ್ತು ಸಲಹೆ ಸೂಚನೆಗಳನ್ನು ಕೊಡುವುದು, ನಿಮ್ಮಿಂದ ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡುವುದು ಅದು ನಮ್ಮ ಧರ್ಮ ಮತ್ತು ಅಷ್ಟೇ ಅದೊಂದು ಕೆಲಸನೂ ಕೂಡ. ಪ್ರತಿಯೊಂದು ಹಬ್ಬದಲ್ಲಿ ಕೂಡ ಮಾಡ್ತೀವಿ. ಉದ್ದೇಶ ಇಷ್ಟೇ, ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಪ್ರತಿಯೊಂದು ಧರ್ಮ ಹೇಳೋದು ಒಳ್ಳೆಯದನ್ನೇ. ಯಾವ ಧರ್ಮವೂ ಕೂಡ ನೀನು ದಾರಿ ಬಿಟ್ಟು ನಡೆ, ಅನಾಚಾರ ಮಾಡು ಅಥವಾ ಬೇರೆ ನರಕಕ್ಕೆ ಹೋಗುವಂಥ ಕೆಲಸವನ್ನು ಮಾಡುವಂಥ ಯಾವ ಧರ್ಮದಲ್ಲೂ ಇಲ್ಲ. ಪ್ರತಿಯೊಂದು ಧರ್ಮವನ್ನು ನಾವು ಸರಿಯಾಗಿ ಅದನ್ನು ಓದಿ ಅದನ್ನು ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ಬಿಟ್ರೆ ಕೊನೆಯವರೆಗೂ ತಿಳಿದ್ರೆ ಮಾತ್ರ ಗೊತ್ತಾಗ್ತದೆ. ಸ್ವಲ್ಪ ನಾವು ತಿಳ್ಕೊಂಡು ಏನೋ ಮಾಡೋಕ್ಕೆ ಹೋದರೆ ಅವನಾಹುತಗಳು ಸಮಾಜದಲ್ಲಿ ಭಾಳ ಆಗ್ತವೆ. ಯಾವಾಗಿರಲೂ ಎಂಡ್ವರೆಗೂ ನೋಡು ಅಂತ ಬಿಡ್ತಿರ್ತಾರೆ ನೋಡಿ, ಒಂದು ಈ ಸೀರಿಯಲ್ ಪಿಕ್ಚರ್ದಲ್ಲೆಲ್ಲ ಬಿಡ್ತಿರ್ತಾರೆ ಎಂಡ್ವರೆಗೂ ನೋಡಿ ಅಂತ, ಅಂದರೆ ಕ್ಲೈಮ್ಯಾಕ್ಸ್ ಲಾಸ್ಟ್ ಇರ್ತದೆ. ಅದು ನಾವೇನು ಮಾಡ್ತೇವೆ ಅಂದರೆ ನಮಗೆ ಇವತ್ತಿನ ದಿನದಲ್ಲಂತೂ ನಮ್ಗೆ ಟೈಮೇ ಇಲ್ಲ. ಪುಸ್ತಕ ಓದೋದಕ್ಕೆ, ಧರ್ಮ ಗ್ರಂಥಗಳನ್ನು ಓದೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ತಂದೆ ಮಕ್ಕಳ ಜೊತೆ ಮಾತಾಡೋಕ್ಕೂ ಕೂಡ ಟೈಮ್ ಇಲ್ಲ. ಯಾಕಂದರೆ ಅಷ್ಟೊಂದು ಮೊಬೈಲ್ಗಳು, ಸೋಷಿಯಲ್ ಮೀಡಿಯಾಗಳು, ರೀಲ್ಸ್ಗಳು ಭಾಳ ತಮ್ಮದೇ ಆದಂಥ ಛಾಪ್ ಮೂಡಿಸಿ ಇವತ್ತು ಸಮಾಜದಲ್ಲಿ ಅಹಿತಕರ ಘಟನೆಗಳು ವರದಿ ಆಗ್ತವೆ. ಈ ಸಭೆಗಳನ್ನು ಮಾಡೋದರಿಂದ ನಿಮ್ಮ ಒಂದು ಸಂಪರ್ಕ ಆಗ್ತದೆ, ಕಮ್ಯುನಿಕೇಷನ್ ಗ್ಯಾಪ್ ಇರ್ತದೆ. ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಎಲ್ಲ ಇವತ್ತು ಎಲ್ಲೆಲ್ಲಿ ಬೇರೆ ಜಗತ್ತಿನಲ್ಲಿ ಏನೇನು ಆಗ್ತಾಯಿದೆ ಇಲ್ಲೇ ಆದಂತೆ ಭಾಷವಾಗ್ತಿರ್ತದೆ. ಎಲ್ಲ ನ್ಯೂಸ್ಗಳನ್ನು ನೋಡ್ತಿರ್ತೀರಿ, ವಿಷಯಗಳನ್ನು ನೋಡ್ತಿರ್ತೀರಿ, ಭಾಳ ವ್ಯತ್ಯಾಸಗಳಿರ್ತವೆ. ಆ ಉದ್ದೇಶದಿಂದ ಹೋದ ವರ್ಷದಿಂದ ಈ ವರ್ಷಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ, ಏನಾದರೂ ಬಂದೋಬಸ್ತುಗಳನ್ನು ಬೇರೆ ಮಾಡಬೇಕಾ ಅಂಥೇಳಿ ವಿಚಾರ ದೃಷ್ಟಿಯಿಂದ ನಿಮಗೆಲ್ಲ ಕರೆದಿರ್ತೇವೆ. ಉದ್ದೇಶ ಇಷ್ಟೇ. ಈದ್ ಮಿಲಾದ್ ಹಬ್ಬ ತಮಗೆಲ್ಲ ಗೊತ್ತಿದೆ, ಜಗತ್ತಿಗೆ ಶಾಂತಿಯನ್ನು ಸಾರಿದಂಥ ಒಂದು ಮಹಾನ್ ವ್ಯಕ್ತಿಯ ಜನ್ಮದಿನ. ಅದು ದಾನ, ಧರ್ಮ, ಪಾವಿತ್ರ್ಯತೆ, ಸ್ನೇಹ, ಬಂಧ ಎಲ್ಲ ಇರಬೇಕು, ನಾವೆಲ್ಲರೂ ಒಂದಿರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಜಗತ್ತಿಗೆ ಸೇರಿದ್ದು. ಎಲ್ಲ ಧರ್ಮದಲ್ಲಿಯೂ ಅದೇ ರೀತಿ ಇರ್ತದೆ. ಇವತ್ತು ಅದೊಂದು ವಿಶೇಷ ಹಬ್ಬ ಅಂತೇಳಿ ಹೇಳಿದರು ಇಕ್ಬಾಲ್ ಅವರು ಸಾಹೇಬರು. ಒಂದು ಭಾಳ ಇದೆ, 2-3 ಹಬ್ಬದಲ್ಲಿ ಇದು ವಿಶೇಷ ಹಬ್ಬ ಅಂತೇಳಿ. ಆ್ಯಕ್ಚುಲಿ ಕರೆಕ್ಟೇ ಅದು. ಪಿರ್ಜಾದವ್ರು ಹೇಳಿದ್ರೆ ಈಗ ನಮ್ಮ ಬರ್ತ್ಡೇ ಮಾಡ್ಕೊಳ್ಳೋಕೆ ಪೊಲೀಸರನ್ನ ಯಾಕೆ ಕರಿಬೇಕು ಅಂತೇಳಿ. ನಿಜವಾಗ್ಲೂ ಎಲ್ಲರೂ ಅರ್ಥ ಮಾಡ್ಕೊಂಡು ಎಲ್ಲ ಧರ್ಮಗಳ ಗ್ರಂಥಗಳನ್ನು ಓದಿದರೆ ಯಾರಿಗೂ ಯಾರು ಪೊಲೀಸರ ಅವಶ್ಯಕತೆ ಇರಲಿಲ್ಲ, ಕೋರ್ಟು ಇರಲಿಲ್ಲ. ಬಟ್ ಹಂಗೆ ಆಗ್ತಾಯಿಲ್ಲ. ನಾನು ವಿಜಯಪುರದಲ್ಲಿದ್ದಾಗ, ಹೊರತಿ PSI ಇದ್ದಾಗ, ಅಲ್ಲಿ ಸಿದ್ದೇಶ್ವರಜ್ಜ ಅವರು 1 ತಿಂಗಳು ಪ್ರವಚನ ಮಾಡಿದರು. ಬೆಳಗ್ಗೆ ಕಂಟಿನ್ಯೂ ಕರೆಕ್ಟಾಗಿ 6 ಗಂಟೆಗೆ ಬರ್ತಿರು, 7 ಗಂಟೆವರೆಗೂ 1 ಅವರ್ ಪಿನ್ ಡ್ರಾಪ್ ಸೈಲೆಂಟು. ಇದೀ ಹೊರತಿ ಊರೆಲ್ಲ ಬರ್ತಿತ್ತಲ್ಲಿ ಬಂದು ಕೇಳ್ತಿದ್ರು. ಯಾರು ಏನು ಮಾತಾಡ್ತಿರಲಿಲ್ಲ, ಭಾಳ ಶಾಂತವಾಗಿ ಕೇಳ್ತಿದ್ರು. ಬಟ್ ಆಚೆ ಬಂದಮೇಲೆ ಪೊಲೀಸ್ ಸ್ಟೇಷನ್ ಬಂದಮೇಲೆ ಮತ್ತೆ 4 ಜನ ಬರ್ತಿದ್ರು. ನಮ್ದು ಆ ಜಗಳ ಆಗೈತ್ರಿ, ಈ ಜಗದಲ್ಲಿ ನನಗೆ ಬೈದ್ರಿ, ಅವ್ನು ಬೈದ್ರಿ ಅಂತೇಳಿ. ಅದೇ ರೀತಿ ಈಗ ಬರ್ತ್ಡೇ ಮಾಡೋದಕ್ಕಂತ ಯಾರು ಮಾತು ಕೇಳೋದಿಲ್ಲ, ಯಾರಿಗೂ ಗೌರವ ಕೊಡೋದಿಲ್ಲ. ಹೇಳುವಾಗ ಮಾತ್ರ ಕೇಳ್ತಾರೆ, ಆಮೇಲೆ ತಮ್ಮ ಕಾಯಕಗಳನ್ನು ತಾವು ಮಾಡ್ತಿರ್ತಾರೆ. ಅದಕ್ಕಾಗಿ ಪೊಲೀಸ್ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಹಿರಿಯರು ಹೇಳಿದ್ದನ್ನಾಗಲಿ, ಧರ್ಮ ಹೇಳಿದ್ದನ್ನಾಗಲಿ, ಕಾನೂನು ಹೇಳಿದ್ದನ್ನಾಗಲಿ ಎಲ್ಲ ಪಾಲಿಸ್ತಾ ಹೋಗಿದ್ರೆ ಬರ್ತಾ ದೇಶದಲ್ಲಿ ಕ್ರೈಮ್ಗಳು ಕಡಿಮೆ ಆಗ್ತಾ ಇದ್ದವು, ಬರ್ತಾ ಹೆಚ್ಚಾಗ್ತಾ ಇದ್ದಾವೆ. ಯಾಕಂತಂದ್ರೆ ಯಾರಿಗ್ಯಾರು ಗೌರವ ಕೊಡುವಂಥ ಪ್ರಶ್ನೆಗಳು ಬರ್ತಾ ಇಲ್ಲ. ಇವತ್ತು ತಂದೆ ತಾಯಿ ಕೂಡ ಮಕ್ಕಳು ಕೊಡ್ತಾ ಇಲ್ಲ. ಏನಾದರೂ ಹೇಳಕ್ಕೆ ಹೋದರೆ ನಿಮ್ಮ ಮನೆಯವ್ರಿಗೆ ಹೇಳ್ರಿ, ನಿಮ್ಮ ಮಕ್ಕಳಿಗೆ ಹೇಳುವಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ. ಉದ್ದೇಶ ಪೊಲೀಸ್ ಸ್ಟೇಷನ್ಗೆ ಬರ್ತದೆ. ಪೊಲೀಸ್ ಸ್ಟೇಷನ್ಗೆ ಬಂದರೂ FIR ಆಗಲಿ, ಮುಂಚೆ ಚಾರ್ಜ್ ಶೀಟ್ ಆಗಲಿ ನೋಡುವಂಥ ಪರಿಸ್ಥಿತಿಗಳು ಬಂದಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗ್ತದೆ. ಹಬ್ಬದಲ್ಲಿ ನೀವು ಮೆರವಣಿಗೆ ಏನು ಮಾಡ್ತಿದ್ದಾರೆ, ನಿಮ್ಮ ಆಚಾರ ವಿಚಾರಗಳಿಗೆ ನಾವು ಯಾವುದೂ ಧಕ್ಕೆಗಳನ್ನು ತರೋದಿಲ್ಲ. ಅದು ನನ್ನ ಜವಾಬ್ದಾರಿ, ನನ್ನದು ಹಕ್ಕು ಅಲ್ಲ ನಮ್ಮದು. ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿ ಮತ್ತು ಹಕ್ಕಿನ ಬಗ್ಗೆ ಮಾತಾಡ್ತಾರೆ. ಬಟ್ ಏನೇನು ನಾವು ಜವಾಬ್ದಾರಿ ಇರಬೇಕು ಅನ್ನೋದು ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಈಗ ಜೀರೋ ಟ್ರಾಫಿಕ್ ಬಗ್ಗೆ ಹೇಳಿದ್ರಿ ನೀವೆಲ್ಲ. ಜೀರೋ ಟ್ರಾಫಿಕ್ ಕಾನ್ಸೆಪ್ಟು ಭಾಳ ರೇರ್ ಟೈಮ್ನಲ್ಲಿ ಅಪ್ಲೈ ಆಗ್ತದೆ. ಅದು ಒಂದು ಆಂಬ್ಯುಲೆನ್ಸಿಗೆ ಇರ್ಬೋದು, ಯಾವುದೋ ಒಂದು ಹಾರ್ಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ, ಅಥವಾ VIP ಬಂದಾಗ ಆಗ್ತಿರ್ತದೆ. ಇದರಲ್ಲಿ ಮಾಡಬಾರ್ದಂತೇನಿಲ್ಲ. ಬಟ್ ಯಾರೋ ಅಚಾನಕ್ಕಾಗಿ ಬರ್ತಾರೆ, ಏನೋ ಬುದ್ಧಿ ಇಲ್ದವ್ನು ಬರ್ಬೋದು, ಅಥವಾ ಯಾವುದೋ ಒಂದು ಅಚಾನಕ್ ಒಂದು ಅರ್ಜೆಂಟ್ ಕೆಲಸನೇ ಇರ್ಬೋದು. ನಾವು ಮಾಡಿದಂಥದ್ದು ಅವ್ನು ಗೊತ್ತಿರಲ್ಲ. ಅವ್ನು ಅಕಸ್ಮಾತ್ ಬಂದರೆ ನೀವು ಸ್ವಲ್ಪ ಸಹಕಾರ ಮಾಡಿ. ಅವ್ನಿಗೆ ಎಲ್ಲರಿಗೂ ಬಿಡ್ಬೇಕಂತಿರೋದಿಲ್ಲ, ಟ್ರೈ ಮಾಡ್ತೇವೆ, ನಾವು ಪಾಯಿಂಟ್ಗಳನ್ನ ಹಾಕ್ಕೊಂಡಿರ್ತೇವೆ. ಆದರೂ ಜೀರೋ ಆಯಿತು, ಅವ್ನು ಯಾಕೆ ಬಂದ ಅಂತೇಳಿ ನೀವು ಮಾತಾಡೋದು, ಅವನೊಂದು ಏನಾದರೂ ಮಾತಾಡೋದು, ಅವೆಲ್ಲ ಮತ್ತೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಇರ್ತವೆ. ಧರ್ಮದ ಆಚರಣೆ ಮಾಡ್ತಿದ್ದ ಮೇಲೆ ನಾವು ಶಾಂತ ರೀತಿಯಿಂದ ಇರಬೇಕು. ನಾವು ಕೂಡ ಅದೇ ರೀತಿ ಅವತ್ತಿನ ದಿವಸ ಆದರೂ ಅಟ್ಲೀಸ್ಟ್ ಇರಬೇಕು, ನಾವು ದೇವರಂತೆ ಎಲ್ಲರಿಗೂ ಕಾಣಬೇಕು. ಮತ್ತು ಈ ರೋಡ್ ರಿಪೇರಿ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಅದು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥಲ್ಲ. ಆದರೂ ಕೂಡ ಅವ್ರ ಗಮನಕ್ಕೆ ತರ್ತೇವೆ. ಮತ್ತು ಈಗಾಗಲೇ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು ಎಲ್ಲ ಇದ್ದೀರಿ, ನೀವು ಕೂಡ ಅದನ್ನು ನೀವು ಅವ್ರಿಗೆ ಹೇಳ್ಕೊಂಡು ಮಾಡ್ಕೋಬೋದು. ಇನ್ನು ಮುಖ್ಯವಾಗಿ ಬರೋದು ಈ ಪ್ರೊಸೆಷನ್ನಲ್ಲಿ ಬೈಕ್ಗಳನ್ನು ತೊಗೊಂಡು ಹೋಗ್ತೀರಿ. ಬೈಕ್ಗಳಿಗೆ ಸಾಕಷ್ಟು ಉದ್ದವಾದಂಥ ಧ್ವಜಗಳನ್ನು ಹಾಕ್ತಾರೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ ನಾವು ಎಷ್ಟು ಮುಗಿಲಾಗಲೂ ಜಗದಾಗಲೂ ಮಾತಾಡಿದರೂ ಅಷ್ಟೇ, ನಮ್ಮ ಆತ್ಮತೃಪ್ತಿಗೆ ಏನಿರ್ತದೆ ಅಷ್ಟು ನಾವು ಪೂಜಿಸಿದರೆ ಅದು ಓಕೆ. ಈಗ ಆ ಫ್ಲ್ಯಾಗ್ಗಳನ್ನು ಜಾಸ್ತಿ ಹಾಕೋದ್ರಿಂದ ಟ್ರಾಫಿಕಲ್ಲಿ ಹೋಗ್ತಿರ್ತೀರಿ, ಬರ್ತಿರ್ತೀರಿ, ಯಾರಿಗೂ ಒಬ್ಬರಿಗೆ ಆ ಫ್ಲ್ಯಾಗ್ ತಾಗ್ತದೆ ಅಥವಾ ಏನೋ ಒಂದು ಆಗ್ತದೆ. ಅವನ ವಿಚಾರದಲ್ಲಿ, ಅವನ ಸಂಕಷ್ಟದಲ್ಲಿ, ಅವನು ಇದರಲ್ಲಿ ಅವನು ಇರ್ತಾನೆ. ಮಾತಾಡಬೇಕು ಅಂತ ಉದ್ದೇಶ ಇರೋದಲ್ಲ ಅವನಿಗೆ. ಅವು ಏನಾದರೂ ಅಂದರೆ ನನಗೆ ಯಾಕೆ ಅದು ಫ್ಲ್ಯಾಗ್ ಬಿಡಿತು ಅಂತ ಅವ್ನು ಜಗಳ ತೆಗಿಬೋದು. ನೀನು ನಾವು ಮಾಡೋದೇ ಇವತ್ತೊಂದು ದಿವಸ 1 ತಾಸು, ನೀನೇ ನಮಗೆ ಕೇಳ್ತೀವಿ ಅಂತ ಇವ್ರು ಅನ್ನೋದು. ಇಂಥ ಪ್ರಸಂಗಗಳನ್ನು ಭಾಳ ಫೇಸ್ ಮಾಡಿದ್ದೀವಿ ನಾವು. ಅದಕ್ಕಾಗಿ ದಯವಿಟ್ಟು ಅವನು ಅತಿಯಾಗಿ ದುಡ್ಡು ಮಾಡೋದು ಬೇಕಾಗಿಲ್ಲ.
ಅವು ಎಷ್ಟು ಬೇಕು ಸ್ವಲ್ಪ ಸಣ್ಣ ಪುಟ್ಟ ಇರಲಿ, ಬೈಕ್ಗಳು ಇಟ್ಕೊಳ್ಳಿ, ಸುಮ್ಮನೆ ಅವು ಸೈಲೆನ್ಸರ್ ತೆಗೆದು ಮೊನ್ನೆ ಸುಮನೆ ಸರ್ಕಲ್ದಲ್ಲಿ ಮಾಡಿದ್ದ, ಅವನ ಮೇಲೆ ಕೇಸ್ ಆಯಿತು, ಅದೆಲ್ಲ ವಿಚಾರ ಗೊತ್ತಿದೆ ನಿಮಗೆ. ಸುಮ್ಮನೆ ಸೌಂಡ್ ಮಾಡೋದು, ಆಮೇಲೆ ವಿತೌಟ್ ಹೆಲ್ಮೆಟ್ ಇರ್ತದೆ, 3 ಜನ ಅಥವಾ 4 ಜನ ಹಾಕ್ಕೊಳ್ಳೋದು, ಆಮೇಲೆ ಫುಲ್ಲು ರೈಸ್ ಮಾಡ್ಕೊಂಡು ಅಥವಾ ಏನೋ ಒಂದು ಸಾಂಗ್ ಹಾಕೊಂಡು ಹೋಗೋದು, ಇಂಥವೆಲ್ಲ ಅಚಾತುರ್ಯಗಳು. ಆ ಸಂದರ್ಭಕ್ಕೆ ಅವಕಾಶ ಇಲ್ಲ, ಅದನ್ನ ಮಾಡೋದು ಹಾಗಿಲ್ಲ. ಆ್ಯಕ್ಚುಲಿ ಪ್ರೊಸೆಷನ್ ಮಾಡ್ತಿದ್ರು, ಸಣ್ಣ ಮಕ್ಕಳಿಗೆಲ್ಲ ಮೊದಲೆಲ್ಲ ಮಾಡ್ತಿದ್ರು. ಈದ್ ಮಿಲಾದಲ್ಲಿ ನಮಗೆಲ್ಲ ಗೊತ್ತಿದೆ, ನಮ್ಮ ಫ್ರೆಂಡ್ಸು ಎಲ್ಲ ಮಾಡ್ತಿದ್ರು. ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡ್ಬಿಟ್ಟು ಪ್ರವಾದ ಬೇರೆ ಟೈಪ್ ಮಾಡಿಬಿಟ್ಟು ಒಂದು ಸಂದೇಶವನ್ನು ಮಾಡಿ ಸ್ವೀಟ್ ಕೊಟ್ಟೆಲ್ಲ ಮಾಡ್ತಿದ್ರು. ಇತ್ತೀಚೆಗೆಲ್ಲ ಬದಲಾವಣೆ ಆಗ್ತಾಯಿದೆ, ಆಗಲಿ ತೊಂದರೆ ಇಲ್ಲ. ಬಟ್ ಅದರಿಂದ ಆ ಬೈಕ್ ಹುಡುಗರಿಗೆ ಸ್ವಲ್ಪ ನೀವು ಹೇಳಬೇಕು. ಸುಮ್ಮನೆ ನಾವೇನಾದ್ರು ಅನ್ನೋದು, ನಮ್ಮ ಕೂಡಿಯವರ ವಾದ ಅನ್ನೋದು, ಅದಕ್ಕೆಲ್ಲ ಅವಕಾಶಗಳಿರಲ್ಲ. ಕಾನೂನು ಏನು ಹೇಳ್ತದೆ, ಪಿರ್ಜಾದವ್ರು ಹೇಳಿದರು, ಕಾನೂನು ಎಲ್ಲರಿಗೂ ಅಪ್ಲೈ ಆಗ್ತದೆ. ಅದು ಭಾರತದ ಸಂವಿಧಾನ ವಿಶೇಷವಾದಂಥ ಸಂವಿಧಾನ. ಅದರ ಸಂವಿಧಾನ ಅಡಿಯಲ್ಲಿ ನೀವೆಲ್ಲ ಬದುಕ್ತಾ ಇದ್ದೇವೆ, ಉಸಿರಾಡ್ತಾ ಇದ್ದೇವೆ. ಯಾರಿಗೇನು ಹೊರತಲ್ಲ, ನೋಡ್ತಾ ಇದ್ದೀರಿ ನೀವೆಲ್ಲ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಯಾರಿಗೂ ಯಾರು ಹೊರತಲ್ಲ. ದೊಡ್ಡವ್ರಿಗೆ ಹೆಚ್ಚು ಎಫೆಕ್ಟ್ ಆಗ್ತಾವೆ ಸಣ್ಣವ್ರಿಗಿಂತ. ಅದಕ್ಕಾಗಿ ಆ ಹಬ್ಬದ ದಿವಸದ್ದು ಕೂಡ ಯಾವುದೇ ಅಂಥ ಅಚಾತುರ್ಯಗಳು ಆಗೋದು ಬೇಡ. ಹುಡುಗರು ಕೂಡ ನಮಗೆ ವಾದ ಮಾಡೋದು ಬೇಡ. ಬೈಕ್ಗಳಲ್ಲಿ ಫ್ಲ್ಯಾಗ್ಗಳು ಮತ್ತು ಅವನ್ನ ಸಣ್ಣ ಸಣ್ಣ ಫ್ಲ್ಯಾಗ್ಗಳು ಹಾಕ್ಕೊಂಡು ಯಾವ ರೀತಿ ಹೋಗ್ತಿರ್ತೇವೆ ಹಂಗೆ ಅಡ್ಡಾಗಿ ಹೋಗೋದು ಅದು ಬೇಡ. ಆಮೇಲೆ ಎಲ್ಲ ಮಾಡಿಬಿಡಿ, ನೀವು ಮಾಡಿಬಿಡಿ. ಆಮೇಲೆ ಫ್ಲೆಕ್ಸ್ ಬ್ಯಾನರ್ಸ್ಗಳನ್ನು ಹಾಕೋ ಬಗ್ಗೆ ಯಾರು ಹೇಳಿದರು ನಮಗೆ 3 ದಿವಸ ಕೊಡಬೇಕು ಅಂತೇಳಿ. ನಾವೇನು ಯಾವ ಫ್ಲೆಕ್ಸ್ಗಳನ್ನು ಹೊತ್ಕೊಂಡು ನಿಂತಿರೋದಿಲ್ಲ. ಬಟ್ ಏನಾಗ್ತದೆ ಅಂತಂದರೆ, ಒಂದು ಸಣ್ಣ ಇನ್ಸಿಡೆಂಟ್ ಅದಕ್ಕೆ ಆದಾಗ ಅದು ನನ್ನ ಧರ್ಮಕ್ಕಾಯಿತು, ನನ್ನ ಎದೆಗೆ ಆಯಿತು ಅನ್ನೋ ಪರಿಸ್ಥಿತಿ ಬರ್ತದೆ. ಎಲ್ಲರೂ ಸಹಜ. ಅದು ಧರ್ಮದ ಬಗ್ಗೆ ನಮಗೆ ಭಾಳ ಅಭಿಮಾನ ಇರ್ತದೆ, ಇನ್ನೊಂದು ಬಗ್ಗೆ ಧರ್ಮದ ಬಗ್ಗೆನೂ ಕೂಡ ಸ್ವಾಭಿಮಾನ ಇರ್ತದೆ. ಅದು ಏನಾದರೂ ಆದಾಗ ಅದು ಸಮಸ್ಯೆ ಆಗ್ತದೆ. ಅದಕ್ಕೆ ಏನಿದೆ ರೂಲ್ಸ್ ಅಂದರೆ, CMC ಕಡೆಯಿಂದ ನೀವು ಕಂಪಲ್ಸರಿ ಪರ್ಮಿಷನ್ ತೊಗೋಬೇಕು. ಸ್ಕ್ವೇರ್ ಫುಟ್ ಮೇಲೆ ಬಿಲ್ ಮಾಡ್ತಾರೆ, ಎಷ್ಟು ಅವಧಿವರೆಗೆ ಇಡ್ತೀರ ಅಂತ ಹೇಳ್ತಾರೆ ಅವರು. ಏನು 24 ಅವರ್ಸ್ ಇಡ್ತೀರಾ, 12 ಅವರ್ಸ್ ಇಡ್ತೀರಾ, 48 ಅವರ್ಸ್ ಇಡ್ತೀರಾ, 72 ಅವರ್ಸ್ ಇಡ್ತೀರಾ, ಅವರಲ್ಲಿ ನೀವು ಒಂದು ಅಪ್ಲಿಕೇಶನ್. ಸಭೆಯಲ್ಲಿ ನಗರ ಪೊಲೀಸ್ ಠಾಣೆಯ PSIಗಳು ಆದ ಅಮೀನ್ ಅತ್ತಾರ್, ಕಿರಣ ಪಾಟೀಲ್ ಹಾಗೂ ಶಿವಾನಂದ ನಾವದಗಿ ಮಾತನಾಡಿದರು. ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಭದ್ರತಾ ಕ್ರಮಗಳು ಹಾಗೂ ಅಗತ್ಯ ವ್ಯವಸ್ಥೆಗಳ ಕುರಿತು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಮುಸ್ಲಿಂ ಮುಖಂಡರೊಂದಿಗೆ ಚರ್ಚೆ ಮಾಡಲಾಗಿದೆ. ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ದಾಂಡೇಲಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.